ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 8ನೇ ವೇತನ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೆ. ಎಲ್ಲರೂ ಕೂಡ ನೋಡಿದ್ರಿ. ಎಲ್ಲರೂ ಕೂಡ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರಿ. ಇವಾಗೂ ಕೂಡ 8ನೇ ವೇತನದ ಒಂದು ಆಯೋಗದ ಶಿಫಾರಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ದಯವಿಟ್ಟು, ಯಾಕಂದರೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ, ಬಟ್ ವ್ಯೂಸ್ ಬರ್ತಾ ಇಲ್ಲ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ವ್ಯೂಸ್ ಬರೋ ಹಾಗೆ ಮಾಡಿ ಅಂತ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡಿಕೊಂಡು 8ನೇ ವೇತನ ಆಯೋಗ ತುಟ್ಟಿ ಭತ್ಯೆ ಹೆಚ್ಚಳ ಮತ್ತು ಅರಿಯರ್ಸ್ ಮೊತ್ತ ಸೇರಿದಂತೆ ಯಾವ ರೀತಿ ಯಾವತ್ತು ಸಿಗುತ್ತೆ ಅಂದರೆ, ಹೋಳಿ ಹಬ್ಬಕ್ಕೂ ಮೊದಲು ಕೇಂದ್ರ ಸರ್ಕಾರ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಳ್ಳೆಯ ಸುದ್ದಿ ಅಂತ ಹೇಳಲಾಗ್ತದೆ. ಇನ್ನು ಸರ್ಕಾರಿ ನೌಕರರ ಆದಾಯದಲ್ಲಿ ಭಾರಿ ಏರಿಕೆ ನಿರೀಕ್ಷೆ ಇಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಇದೊಂದು ಪ್ರಸ್ತುತ ಜನವರಿ DA ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಿಗೆ ಶೀಘ್ರದಲ್ಲಿ ಸಿಹಿ ಸುದ್ದಿ ಸಿಗಲಿದ್ದು, ಹೋಳಿ ಹಬ್ಬಕ್ಕೂ ಮೊದಲು ಕೇಂದ್ರ ಸರ್ಕಾರ DA ಹೆಚ್ಚಳವನ್ನು ಘೋಷಿಸಲಿದೆ. ತುಟ್ಟಿ ಭತ್ಯೆ ಏರಿಕೆ 7ನೇ ವೇತನ ಆಯೋಗದ ಅಂತಿಮ ತುಟ್ಟಿ ಭತ್ಯೆ ಪರಿಷ್ಕರಣೆ ಮತ್ತು 8ನೇ ವೇತನ ಆಯೋಗದ ಮೊದಲ ತುಟ್ಟಿ ಭತ್ಯೆ ಪರಿಷ್ಕರಣೆ ಎರಡಕ್ಕೂ ಸಂಬಂಧಿಸಿದೆ ಎನ್ನಲಾಗುತ್ತದೆ. ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಕೊನೆಯದಾಗಿ 55% ರಿಂದ 58%ಕ್ಕೆ ಏರಿಕೆ ಆಗಲಿದೆ. ತುಟ್ಟಿ ಭತ್ಯೆ ಜನವರಿ 2026ರಲ್ಲಿ 2% ಹೆಚ್ಚಾಗಿ 60% ತಲುಪುವ ನಿರೀಕ್ಷೆಯಿದೆ. ಒಂದೊಮ್ಮೆ DA 2% ಮಾತ್ರ ಹೆಚ್ಚಳವಾದರೆ ಇದು ಕಳೆದ 26 ವರ್ಷಗಳಲ್ಲಿ ಆದ ಅತ್ಯಂತ ಚಿಕ್ಕ DA ಪರಿಷ್ಕರಣೆ ಆಗಿದೆ. ಇದಕ್ಕೂ ಮೊದಲು ಜನವರಿ 2000ರಲ್ಲಿ DA ಅನ್ನು ಕೇವಲ 1% ಹೆಚ್ಚಿಸಲಾಗಿತ್ತು. ಜನವರಿ 2007, 18, 25ರಲ್ಲಿ DA ಹೆಚ್ಚಳವು 2%ರಷ್ಟಿತ್ತು ಅಂತ ಹೇಳ್ತಾ, ಈ ಒಂದು ಸಂಪೂರ್ಣ ಮಾಹಿತಿ ಹೋಳಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ DA ಒಂದು ಹೈಕ್ ಆಗಿರುವಂಥ ಎಷ್ಟು ಪರ್ಸೆಂಟ್ ಆಯಿತು, ಒಂದು 60% ಆಗೋಷ್ಟು ನಿರೀಕ್ಷೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಬೆಳೆಸಿ ಪ್ಲೀಸ್ ಅಂತ ಹೇಳ್ತಾ, ರಿಕ್ವೆಸ್ಟ್ ನಿಮ್ಮಲ್ಲಿ ಅಂತ ಕೇಳಿಕೊಂಡು ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.